Prayas is a project which has been organized by Food Secure and Stride. Here we want to raise awareness about diabetic foot disease in India. Not only that, we also want to make sure that people get themselves screened for the different complications of diabetes that are happening in them. We at Stride have come up with Digital Podiatry Clinic, which is a simple way of integrating 3 IoT devices which can screen completely a diabetic foot, give the necessary risk stratification, and also make sure that we can put an effective referral pathway for these patients to go and get their diabetic foot treated. Not only this, we also lack the statistics that India has for diabetic foot disease. We have been extrapolating the Western data towards the Indian population. We want to make sure that we develop a diabetic foot registry which is easily accessible, has sampled the whole of Indian population, and also gives the exact burden that India faces in diabetic foot disease. Come, let's get our feet screened and make sure that we make India a lower limb amputation free. ಪ್ರತಿ 20 ಸೆಕೆಂಡ್ಗೆ ಒಂದು ಕಾಲು ಆಂಪ್ಯುಟೇಟ್ ಆಗ್ತದೆ ಇಡೀ ವಿಶ್ವದಲ್ಲಿ. ಬರೀ ಭಾರತದಲ್ಲಿ 14 ಲಕ್ಷ ಆಂಪ್ಯುಟೇಷನ್ನು, ಅದರಲ್ಲಿ 1,40,000 ಆಂಪ್ಯುಟೇಷನ್ಗಳು ಅಂದರೆ ಬಿಲೋನಿ ಅಥವಾ ಎಬೋನಿ ಆಂಪ್ಯುಟೇಷನ್ ಅಂತ ಹೇಳ್ತೀವಿ, ಅದು ಒಂದು ವರ್ಷದಲ್ಲಿ ಆಗ್ತಾಯಿದೆ. ಇದು ಕೇವಲ ಡಯಾಬಿಟೀಸ್ನಿಂದ ಮಾತ್ರ. ಈ ಆಂಪ್ಯುಟೇಷನ್ಗಳೇನಿವೆ ಇದನ್ನು 80% ನಾವು ಪ್ರಿವೆಂಟ್ ಮಾಡ್ಬೋದು. ಅರ್ಲಿ ಡಿಟೆಕ್ಷನ್ ಇಲ್ಲ ಅಂದರೆ ಪ್ರತಿ ವರ್ಷ ಡಯಾಬಿಟೀಸ್ ಇದ್ದವರು 3 ಟೆಸ್ಟ್ಗಳು, ಅಂದರೆ ಕಾಲಲ್ಲಿ ರಕ್ತ ಚಲನೆ ಕರೆಕ್ಟಾಗಿದೆಯೋ ಇಲ್ವೋ, ಅಥವಾ ನರಗಳು ಕರೆಕ್ಟಾಗಿದೆಯೋ ಇಲ್ವೋ, ಮತ್ತು ಕಾಲಲ್ಲಿ ಅವರು ಹೆಂಗೆ ನಡೀತಾ ಇದ್ದಾರೆ, ಕಾಲಿನ ಪ್ರೆಷರ್ ಹೆಂಗಿದೆ, ಅದು ಕರೆಕ್ಟಾಗಿ ಬರ್ತಿದೆಯೋ ಇಲ್ವೋ ಅನ್ನೋ ಒಂದು ಸ್ಕ್ರೀನಿಂಗ್ ಮಾಡೋದ್ರಿಂದ ಈ ಆಗ್ತಾ ಇರೋ ಆಂಪ್ಯುಟೇಷನ್ಗಳನ್ನು ನಿಲ್ಲಿಸ್ಬೋದು ಅಥವಾ ಕಡಿಮೆ ಮಾಡ್ಬೋದು. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಭಾರತಾದ್ಯಂತ ಈ ಸ್ಕ್ರೀನಿಂಗ್ ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೀವಿ. ಇವತ್ತು ಈ ಗುಲ್ಬರ್ಗಾದಲ್ಲಿ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಂದ ಈ ಅಭಿಯಾನ ಒಂದು ಇನಾಗ್ರೇಷನ್ ಆಗ್ತಾಯಿದೆ. ಕರ್ನಾಟಕದಲ್ಲಿ ಪೂರ್ತಿ ಈ ವ್ಯಾನ್ ಹೋಗಿ ಪ್ರತಿಯೊಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಥವಾ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು, ಪ್ರೈವೇಟ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಈ ಸ್ಕ್ರೀನಿಂಗ್ನ ಮಾಡ್ತಾಯಿದ್ದೀವಿ. ಇದರ ಉಪಯೋಗ ಜನರು, ಡಯಾಬಿಟೀಸ್ ಇರೋರೆಲ್ಲ ಪಡ್ಕೊಳ್ಬೇಕು ಅಂತ ನಾನು ಆಶಿಸ್ತೇನೆ. ಮಧುಮೇಹ ಪಾದ ತಡೆಗೆ ಪ್ರಯಾಸ್ PRAI ರಾಷ್ಟ್ರೀಯ ಅಭಿಯಾನ ಉಪಕ್ರಮ. ಭಾರತದಲ್ಲಿ ಇದೇ ಮೊದಲು ನಿಯೋಜಿತ ಡಿಜಿಟಲ್ ಪಾಡಿಯಾಟ್ರಿ ತಪಾಸಣಾ ವ್ಯಾನ್ಗೆ ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಹಸಿರು ನಿಶಾನೆ. ಕಲಬುರಗಿ. ಪ್ರಪಂಚದಲ್ಲಿ ಪ್ರತಿ 20 ಸೆಕೆಂಡಿಗೆ ಒಬ್ಬರ ಕಾಲು ಸಕ್ಕರೆ ಕಾಯಿಲೆಗೆ ಬಲಿಯಾಗುತ್ತಿದೆ. ಭಾರತದಲ್ಲಿ ಪ್ರತಿ 12 ಸೆಕೆಂಡಿಗೆ ಒಂದರಂತೆ ಮಧುಮೇಹ ಪಾದದ ಹೊಸ ಪ್ರಕರಣಗಳು, ಡಯಾಬಿಟಿಕ್ ಅಲ್ಸರ್, ತಲೆ ಎತ್ತುತ್ತಿವೆ. ಭಾರತದಲ್ಲಿ 10 ಕೋಟಿ ಜನರು ಮಧುಮೇಹಿಗಳಾಗಿದ್ದು, ಮಧುಮೇಹ ಪಾದದ ಡಯಾಬಿಟಿಕ್ ಫುಟ್ ಸಮಸ್ಯೆಗಳ ಹೊರೆಯು ಸತತವಾಗಿ ಹೆಚ್ಚುತ್ತಿದೆ. ಅತ್ಯಂತ ಗಂಭೀರವಾದ ಆದರೆ ಮಧುಮೇಹದಿಂದ ಉಂಟಾಗುವ ತಡೆಗಟ್ಟಬಹುದಾದ ಈ ಸಮಸ್ಯೆಯನ್ನು ಪರಿಹರಿಸುವ ಸಲುವಾಗಿ ಪ್ರಯಾಸ್ ಪಾಡಿಯಾಟ್ರಿ ರೀಚ್ ಅಕ್ರಾಸ್ ಇಂಡಿಯಾ ಫಾರ್ ಅವೇರ್ನೆಸ್ ಆ್ಯಂಡ್ ಸ್ಕ್ರೀನಿಂಗ್ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿರುವ ರಾಷ್ಟ್ರೀಯ ಅಭಿಯಾನ ಉಪಕ್ರಮವನ್ನು ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಜಿಮ್ಸ್ ಇಂದು ಅಧಿಕೃತವಾಗಿ ಉದ್ಘಾಟಿಸಲಾಯಿತು. ಪ್ರಯಾಸ್ ಬೆಂಗಳೂರಿನಲ್ಲಿ ಡಯಾಬಿಟಿಕ್ ಫುಟ್ ಶಸ್ತ್ರಚಿಕಿತ್ಸಾ ತಜ್ಞರಾದ ಡಾಕ್ಟರ್ ಸಂಜಯ್ ಶರ್ಮಾ ಮತ್ತು ಡಾಕ್ಟರ್ ಪವನ್ ಬೇಲೇಹಳ್ಳಿ ಅವರ ಪರಿಕಲ್ಪನೆಯಾಗಿದ್ದು, ಫುಟ್ ಸೆಕ್ಯೂರ್ ಮತ್ತು ಸ್ಟ್ರೈಡ್ ಏಡ್ಗಳ ಸಹಯೋಗದಲ್ಲಿ ಕಾರ್ಯಪ್ರವೃತ್ತವಾಗಲಿದೆ.